ರೈತ ಬಾಂಧವರಿಗೂ ಹಾಗೂ ಸಮಸ್ತ ನಾಗರಿಕರಿಗೂ ನಮಸ್ಕರಿಸುತ್ತಾ ಇದೇ ಡಿಸೆಂಬರ್ 7, 8 ಮತ್ತು 9ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಂಡಿದೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಇಂದೇ ಭೇಟಿ ಕೊಡಿ. ನಮಸ್ಕಾರ, ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಕೃಷಿ ಮೇಳ ಉದ್ಘಾಟನೆ, ರೈತರಿಗೆ ಸಂಶೋಧನೆ, ಹೊಸ ತಳಿ, ನವೋದ್ಯಮಗಳ ಮಾಹಿತಿ ತಲುಪಲಿ ಚಲುವರಾಯಸ್ವಾಮಿ. ಬಳ್ಳಾರಿ ಬಾಣಂತಿಯರ ಸಾವು, ತಜ್ಞರ ವರದಿ ನಂತರ ಕ್ರಮ, ಜಿಲ್ಲೆಯ ಬಾಣಂತಿಯರ ಸಾವಿನ ಕುರಿತು ಪರಿಶೀಲನೆ ಸೂಚನೆ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್. ಮುಖ್ಯಮಂತ್ರಿ ರಾಜಕೀಯ ನಿವೃತ್ತಿ ಘೋಷಿಸಿಲ್ಲ, ಮುಂದಿನ ಚುನಾವಣೆ ಅವರ ನೇತೃತ್ವದಲ್ಲಿ ಎದುರಿಸುತ್ತೇವೆ NS ಬೋಸರಾಜು. ತೊಗರಿ ಬೀಜ ಕಳಪೆ ಪೂರೈಕೆಯಾಗಿಲ್ಲ, ಪರೀಕ್ಷೆಯಲ್ಲಿ ಬೀಜದ ದೋಷವಿಲ್ಲ ಎಂಬ ವರದಿ, ಬಿಜೆಪಿಯವರು ಅಭಿವೃದ್ಧಿಗೆ ಸಹಕರಿಸಲಿ ಚಲುವರಾಯಸ್ವಾಮಿ. ಶ್ರೇಷ್ಠ ಕೃಷಿಕ, ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿ ಪ್ರದಾನ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾಬಾರ್ಡ್ ನೆರವಿನ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕೇಂದ್ರ ಉದ್ಘಾಟನೆ. ಕರ್ತವ್ಯ ಲೋಪ, ದೇವದುರ್ಗ BEO ಸುಖದೇವ್ ಅಮಾನತ್. ಈಗ ವಾರ್ತೆಗಳ ವಿವರ. ಕೃಷಿ ಮೇಳಗಳು ಕೇವಲ ಸಂಭ್ರಮಕ್ಕೆ ಸೀಮಿತವಾಗದೆ ರೈತರಿಗೆ ಹೊಸ ಸಂಶೋಧನೆಗಳು, ತಳಿಗಳು, ನವೋದ್ಯಮ ಪರಿಚಯಿಸಲು ಸಹಕಾರಿಯಾಗಿವೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಅವರಿಂದು ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಆಯೋಜಿಸಲಾಗಿದ್ದ ಕೃಷಿ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಭಾಗದ ಜನರು ಕೃಷಿಯನ್ನೇ ಅವಲಂಬಿಸಿದ್ದು, ಕೃಷಿ ತಾಂತ್ರಿಕತೆ ಜನರ ಜೀವನ ಬದಲಿಸಲು ನೆರವಾಗಬೇಕಾಗಿದೆ. ಹೊಸ ತಳಿಗಳ ಸಂಶೋಧನೆ, ಬೆಳೆ ಕಟಾವು, ರಾಶಿ ಮಾಡುವ ಸರಳತೆ ಸೇರಿದಂತೆ ಕೃಷಿ ಅವಕಾಶಗಳು ರೈತರಿಗೆ ಪರಿಚಯವಾದರೆ ಮಾತ್ರ ರೈತರ ಆದಾಯ ಹೆಚ್ಚಿಸಲು ಸಾಧ್ಯವಿದೆ. ಕೃಷಿ ವೆಚ್ಚ ಕಡಿಮೆಗೊಳಿಸಿ ನವೋದ್ಯಮ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ನಡೆದಿರುವ ಪ್ರಯತ್ನಗಳು ರೈತರು ಸದುಪಯೋಗ ಪಡೆದುಕೊಳ್ಳಬೇಕಿದೆ. ಕೃಷಿಯೊಂದಿಗೆ ಬೆಳೆಯ ಸಂಸ್ಕರಣೆ ಕೂಡ ಅಗತ್ಯವಾಗಿದೆ. ಡಿಜಿಟಲ್ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಬಳಸಿಕೊಂಡು ಅಮೆರಿಕ, ಚೀನಾ ದೇಶಗಳಂತೆ ನಾವು ಸಹ ಬೆಳೆಯಬೇಕಿದೆ. 2013ರಲ್ಲಿ ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಶಿ ಮಾಡುವ ಯಂತ್ರೋಪಕರಣಗಳನ್ನು ರಿಯಾಯಿತಿಯಲ್ಲಿ ನೀಡುವ ಯೋಜನೆ ರೂಪಿಸಿತ್ತು. ಈ ಬಾರಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಂತ್ರೋಪಕರಣ ನೀಡುವ ಯೋಜನೆ ರೂಪಿಸಲಾಗಿದೆ. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ಮೇಳ ನಡೆಸಿ ರೈತರಿಗೆ ಮಾಹಿತಿ ನೀಡಲಾಗುತ್ತದೆ. ಕೊನೆ ಭಾಗದ ರೈತರಿಗೆ ನೀರು ತಲುಪಿಸಲು ಕೃಷಿ ಹೊಂಡ ಯೋಜನೆಯನ್ನು ನೀರಾವರಿ ಪ್ರದೇಶದಲ್ಲಿಯೂ ಅನುಷ್ಠಾನಕ್ಕೆ ಸರ್ಕಾರ ಮುಂದಾಗಿದೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೃಷಿ ಹೊಂಡ ಯೋಜನೆ ವಿಸ್ತರಿಸಲಾಗಿದೆ. ರೈತರಿಗೆ ನೀಡಲಾಗುವ ಬೀಜಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿದೆ. ಮಳೆಯಿಂದ ಹಾನಿಯಾದ ರೈತರಿಗೆ ಬೀಜಗಳನ್ನು ಉಚಿತವಾಗಿ ವಿತರಿಸಲಾಗಿದೆ. ಹೊಸ ಸಂಶೋಧನೆಗಳು ರೈತರಿಗೆ ತಲುಪುವ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯಗಳು ಪ್ರಯತ್ನಿಸಬೇಕಿದೆ ಎಂದರು. ಸುಸ್ಥಿರ ಕೃಷಿ ಎಂಬ ಘೋಷವಾಕ್ಯದಡಿಯಲ್ಲಿ ನಡೆಯುತ್ತಿರುವಂತಹ ಈ 3 ದಿನಗಳ ಕೃಷಿ ಮೇಳವನ್ನು ಉದ್ಘಾಟನೆಯನ್ನು ಮಾಡುತ್ತಿರುವಂತಹ ಸನ್ಮಾನ್ಯ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್, ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ, ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಹಾಗೂ ವೇದಿಕೆ ಮೇಲೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ, ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಗೌರವಾನ್ವಿತ ಕುಲಪತಿಗಳಿಗೆ, ಹಾಗೆಯೇ ವಿಸ್ತರಣಾ ನಿರ್ದೇಶಕರಿಗೆ, ಸಂಶೋಧನಾ ನಿರ್ದೇಶಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಹಾಗೆಯೇ ಉದ್ಘಾಟನೆ ಕಾರ್ಯಕ್ರಮದ ನಂತರ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ 22-23ನೇ ವರ್ಷದ ನೂತನ ಕೃಷಿ ನಮ್ಮ ಹೆಮ್ಮೆಯ ರೈತ ಎಂಬ ಕೈಪಿಡಿ QR ಕೋಡ್ ತಂತ್ರಜ್ಞಾನಗಳ ಒಂದು ಮಾಹಿತಿಯನ್ನು ಈ ಒಂದು ಚೂರಿನ PRQFL ಲ್ಯಾಬಿನ ವಿವಿಧ ಮಾಹಿತಿಯನ್ನು ಒಳಗೊಂಡಂಥದ್ದು. ಜೊತೆಗೆ ರಿಸರ್ಚ್ ಹೈಲೈಟ್ 2023-24, ಸಂಶೋಧನಾ ಪಕ್ಷಿ ನೋಟ 23-24. ನಾನು GKVKನಲ್ಲಿ ಪ್ರತಿ ವರ್ಷ ಕೃಷಿ ಮೇಳವನ್ನು ನಾನು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದೀವಿ. ಧಾರವಾಡದಲ್ಲಿ ಮಾಡಿದ್ದೆ, ರಾಯಚೂರಲ್ಲಿ ಕಳೆದ ಬಾರಿ ಬರಲಿಕ್ಕೆ ಆಗಲಿಲ್ಲ. ಈ ಬಾರಿ ಅನೇಕ
ಒತ್ತಡ ಇದ್ರೂ ರಾಯಚೂರಿನಲ್ಲಿ ಹೋಗಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಶರಣ ಪಾಟೀಲು ಮತ್ತು ಬೋಸರಾಜರು ಶಾಸಕರು ಎಲ್ಲರೂ ಮಾತನಾಡ್ಕೊಂಡು ಬಂದರು. ಈ ಭಾಗದಲ್ಲಿ ರೈತರು ಬಹುತೇಕ ಸಂಪೂರ್ಣವಾಗಿ ಕೃಷಿಯನ್ನು ಅವಲಂಬಿರ್ತಕ್ಕಂಥ ರೈತರು. ನಾವು ಎಷ್ಟು ಅವರಿಗೆ ಆಧುನಿಕ ಕೃಷಿಯನ್ನು, ಸೆಕೆಂಡ್ರಿ ಕೃಷಿಯನ್ನು, ತಂತ್ರಜ್ಞಾನವನ್ನು ನಾವು ಅವರಿಗೆ ಪರಿಚಯಿಸ್ತೀವೋ ಅಷ್ಟೂ ಸಹ ಅವರ ಸಂಪೂರ್ಣ ಕೃಷಿಯ ಜೀವನ ಬದಲಾವಣೆ ಆಗುತ್ತೆ. ಕೃಷಿ ಮೇಳ ಮಾಡ್ತಕ್ಕಂಥದ್ದು ಒಂದು ಸಂಭ್ರಮಕ್ಕಲ್ಲ. ಕೃಷಿ ಮೇಳ ಮಾಡ್ತಕ್ಕಂಥದ್ದು ನಾವು ಸಂಪೂರ್ಣವಾಗಿ ಕೃಷಿ ಬಗ್ಗೆ ಇವತ್ತಿನ ಏನೆಲ್ಲ ನಾವು ಹೊಸ ತಳಿಗಳಿರ್ಬೋದು, ಆ ತಳಿಗಳಲ್ಲಿ ಯಾವ ರೀತಿ ನಾವು ಬೆಳೆಯನ್ನು ನಾಟಿ ಮಾಡೋದ್ರಿಂದ ಹಾರ್ವೆಸ್ಟ್ ಮಾಡೋದ್ರವರೆಗೂ ಎಲ್ಲ ಪದ್ಧತಿಯನ್ನು ತಿಳ್ಕೊಳ್ತಕ್ಕಂಥದ್ದಿರ್ಬೋದು. ಇವತ್ತು ತಾಂತ್ರಿಕ ವ್ಯವಸ್ಥೆಯಲ್ಲಿ ಯಂತ್ರೋಪಕರಣದ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ನಮಗೇನೆಲ್ಲ ಅನುಕೂಲ ಆಗುತ್ತೆ ಕೃಷಿನಲ್ಲಿ. ಸೊ ನಾವು ಖರ್ಚನ್ನು ಕಡಿಮೆ ಮಾಡಿ ಇಳುವರಿಯನ್ನು ಜಾಸ್ತಿ ಮಾಡಿ ಕೆಲವೊಮ್ಮೆ ನವೋದ್ಯಮಿಗಳನ್ನ ಹೆಚ್ಚು ನಾವು ಪರಿಚಯಿಸೋದ್ರಿಂದ, ಹೆಚ್ಚು ಪ್ರೋತ್ಸಾಹ ಕೊಡೋದ್ರಿಂದ ಇವತ್ತು ಸಂಪೂರ್ಣವಾಗಿ ನಾವು ಯಾವುದನ್ನು ಬೆಳಿತೀವೋ ಬಲವರ್ಧನೆಯನ್ನು ಮಾಡದಲೇ, ನಾವು ಸಂಸ್ಕರಣವನ್ನು ಮಾಡದಲೇ ನಾವು ಮಾರ್ಕೆಟ್ಗೆ ಬಿಡೋದ್ರಿಂದ ನಾವು ಹೆಚ್ಚು ಅದರಿಂದ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗಲ್ಲ. ಮುಖ್ಯ ಅತಿಥಿಯಾಗಿ ಮಾತನಾಡಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು, ಜಿಲ್ಲೆಯಲ್ಲಿ ವಾತಾವರಣಕ್ಕೆ ತಕ್ಕಂತೆ ಬೆಳೆ ಬೆಳೆಯಲು ಕೃಷಿ ವಿಶ್ವವಿದ್ಯಾಲಯವು ಸಂಶೋಧನೆ ಜೊತೆಗೆ ರೈತರಿಗೆ ಮಾಹಿತಿ ನೀಡುವ ಕೆಲಸ ಮಾಡುತ್ತಿದೆ. ಕೃಷಿ ವಿಶ್ವವಿದ್ಯಾಲಯಕ್ಕೆ ರಾಜ್ಯಕ್ಕೆ ಮಾದರಿಯಾಗಿದೆ. ಕೃಷಿ ತಂತ್ರಜ್ಞಾನ ಅಳವಡಿಸಿಕೊಂಡ ರೈತರು ಬೆಳೆ ಬೆಳೆಯುತ್ತಿದ್ದು, ಕೃಷಿ ವಿಶ್ವವಿದ್ಯಾಲಯವು ಸಹ ಇದಕ್ಕೆ ಮಾಹಿತಿ ನೀಡುವ ಕೆಲಸ ಮಾಡಿ ರಾಜ್ಯಕ್ಕೆ ಮಾದರಿಯಾಗಿದೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದಲ್ಲಿ 12 ಲಕ್ಷ ಹೆಕ್ಟೇರ್ ಕೃಷಿ ಪ್ರದೇಶವಿದೆ. ಜಿಲ್ಲೆಯಲ್ಲಿ ಹತ್ತಿ, ಭತ್ತ, ಮೆಣಸಿನಕಾಯಿ ಇತರೆ ಬೆಳೆ ಬೆಳೆಯುತ್ತಿದ್ದಾರೆ. ಹತ್ತಿ ಬೆಳೆ ಹೆಚ್ಚಾಗಿ ಬೆಳೆಯುತ್ತಿದ್ದು ವಿದೇಶಕ್ಕೆ ರಫ್ತಾಗುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಣಮಟ್ಟದ ಹತ್ತಿ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತಿದೆ. ರಾಜ್ಯದಲ್ಲಿಯೇ ಭತ್ತವೂ ಸಹ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಕೃಷಿ ವಿಶ್ವವಿದ್ಯಾಲಯವು ಈ ಭಾಗದ ರೈತರಿಗೆ ಸ್ಪಂದನೆ ನೀಡುವ ಕೆಲಸ ಮಾಡಿದೆ ಎಂದರು. ಜಿಲ್ಲೆಯಲ್ಲಿ ಕೃಷಿ ಇಂಜಿನಿಯರಿಂಗ್ ಕಾಲೇಜು ಆರಂಭವಾಗಿದ್ದು ಸಾಕಷ್ಟು ಅನುಕೂಲತೆಗಳು ಒದಗಿಸಿಕೊಡಬೇಕಾಗಿದೆ. ಅಗ್ರಿ ಇಂಜಿನಿಯರಿಂಗ್ ಕಾಲೇಜಿನಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಒದಗಿಸಿಕೊಡಬೇಕು. ಹೊಸದಾಗಿ ಬಿಟೆಕ್ ಕೋರ್ಸ್ ಆರಂಭಿಸಲು ಸೂಚಿಸಲಾಗಿದೆ. ಕೃಷಿ ಸಚಿವರು ಸ್ಪಂದಿಸಿ ಕೋರ್ಸ್ ಆರಂಭಕ್ಕೆ ಅನುಮೋದನೆ ನೀಡಬೇಕಾಗಿದೆ. ತೊಗರಿ, ಮೆಣಸಿನಕಾಯಿ, ಭತ್ತ, ಹತ್ತಿ ಸೇರಿದಂತೆ ಅನೇಕ ಬೆಳೆಗಳಿಗೆ ಬೀಜೋತ್ಪಾದನೆ ಮಾಡುತ್ತಿದೆ. ಜಿಲ್ಲೆಯಲ್ಲಿ 25 ಕೋಟಿ ವೆಚ್ಚದಲ್ಲಿ ಕನ್ವರ್ಷನ್ ಹಾಲ್ ಮಂಜೂರು ಮಾಡಲಾಗಿದೆ. ಮಣ್ಣು, ನೀರು, ಲ್ಯಾಬೊರೇಟರಿ ಟೆಸ್ಟಿಂಗ್ ಜಿಲ್ಲೆಯಲ್ಲಿಯೇ ಮಾಡಲು ಅನುಕೂಲ ಮಾಡಿಕೊಟ್ಟಿದೆ ಎಂದರು. ಈ ವಿಶ್ವವಿದ್ಯಾಲಯ ಇವತ್ತು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತಿನ ವೈಸ್ ಚಾನ್ಸಲರ್ ಇರ್ತಕ್ಕಂಥ ಶ್ರೀಮಾನ್ ಹನುಮಂತಪುರ ಸಹಿತ ಭಾಳ ಆ್ಯಕ್ಟಿವ್ ಆಗಿದ್ದು ಎಲ್ಲ ಸಿಬ್ಬಂದಿ ವರ್ಗದ ಸಹಕಾರದೊಂದಿಗೆ, ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಈ ಯೂನಿವರ್ಸಿಟಿಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಒಂದು ಪ್ರಯತ್ನ ಮುಂದುವರಿತಾ ಇದೆ. ಸೊ ಆ ದಿಶೆಯಲ್ಲಿ ಈಗಾಗಲೇ ಅನೇಕ ವಿಷಯಗಳು ನಮ್ಮ ಕೃಷಿ ಸಚಿವರು ಭಾಳ ಅನುಭವಿಸ್ತಿದ್ದಾರೆ. ಇಡೀ ರಾಜ್ಯದಲ್ಲೇ ರೈತರಿಗೆ ಹೆಸರವಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಿಂದ ಬಂದಿರುವಂಥವರು ಅಲ್ಲೆಲ್ಲ ಅನೇಕ ಬಾರಿ ಅವರು ಶಾಸಕರಾಗಿ, ಮಂತ್ರಿಯಾಗಿ, ಇವತ್ತು ದೊಡ್ಡ ಜವಾಬ್ದಾರಿ ಕೃಷಿ ಸಚಿವರಾಗಿ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವರ ಜವಾಬ್ದಾರಿಯನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಗುರುತಿಸಿದ್ದಾರೆ. ಅತಿ ದೊಡ್ಡ ಇಲಾಖೆ ಇಡೀ ರಾಜ್ಯ ಕರ್ನಾಟಕ ಕೃಷಿ ಆಧಾರ ಮೇಲೆ ಇರ್ತಕ್ಕಂಥ ರಾಜ್ಯ. ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆ ಸಹಿತ ಒಂದು ಕಡೆ ಕೃಷ್ಣ, ಒಂದು ಕಡೆ ತುಂಗಭದ್ರಾ, ಜೊತೆಯಲ್ಲಿ ಭೀಮಾ ನದಿ, ಎಲ್ಲ ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಸಣ್ಣ ಜಿಲ್ಲಾ ಇರ್ತಕ್ಕಂಥ 7 ಕ್ಷೇತ್ರಗಳು ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇವತ್ತು ಸುಮಾರು 12 ಲಕ್ಷ ಎಕರೆ ಇರಿಗೇಷನ್ ಆಗ್ತಾಯಿದೆ. ಅದರ ಜೊತೆಯಲ್ಲಿ ಟೈಲೆಂಟ್ ಪ್ರಾಬ್ಲಮ್ ಸಹಜವಾಗಿರ್ತದೆ. ಯಾಕಂದರೆ ನಾವೆಲ್ಲ ಯಾವ ಕ್ರಾಪ್ ನಮಗೆ ಅನುಕೂಲ ಆಗುತ್ತೋ ಆ ಕ್ರಾಪ್ಗೆ ಹೋಗ್ತೀವಿ. ಯಾವುದು ನಮ್ಗೆ ಅನುಕೂಲ ಆಗ್ತದೋ, ಯಾವ ವಾತಾವರಣದಲ್ಲಿ ಯಾವ ಕ್ರಾಪ್ ಬರ್ತದೋ ಅದು ನೆಲ್ಲಿರ್ಬೋದು. ಕೆಲವು ವರ್ಷಗಳ ಬರೀ ನಾವು ಹತ್ತಿನೇ ಬೆಳೆದಿದ್ದೀವಿ. ಇಡೀ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥದ್ದು ರಾಯಚೂರಲ್ಲಿದೆ. ವರಲಕ್ಷ್ಮಿ ಆಗಿರ್ಬೋದು ಮತ್ತು ಇತರ ಅನೇಕ ಕಾಟನ್ ಬೇಲ್ಸ್ ಇಲ್ಲಿಂದ
ಪರದೇಶಕ್ಕೆ ಹೋಗಿರ್ತಕ್ಕಂಥ ಸಹಿತ ನಾವು ನೋಡಿದ್ವಿ. ಇವತ್ತು ಅದರಿಂದ ಲಾಭ ಕಡಿಮೆ ಆಗಿ ಇವತ್ತು ನಾವು ಪ್ಯಾಡಿಗೆ ಹೋಗ್ತಾ ಇದ್ವಿ. ಭತ್ತ ಇವತ್ತು ಸಾಕಷ್ಟು ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ಯಾಡಿ ಬೆಳೆಸ್ತಕ್ಕಂಥ ಈ ತುಂಗಭದ್ರಾ ಅಚ್ಚುಕಟ್ಟಿನಲ್ಲಿ ರಾಯಚೂರು, ಕೊಪ್ಪಳ, ಬಳ್ಳಾರಿ ಮಾಡ್ತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನರಿಗೆ ಅನುಕೂಲಕರವಾದಂಥದ್ದು, ಹೆಚ್ಚಿನ ಬೆಳೆ ಕೊಡ್ತಕ್ಕಂಥದ್ದು, ನಮ್ಮ ಪೆಸ್ಟಿಗೆ ಅಟ್ಯಾಕಿಗೆ ಅನುಕೂಲ ಆಗದಂತೆ ಈ ರೀತಿಯ ಪ್ರದರ್ಶನಗಳನ್ನ ನೂತನ ತಳಿಗಳು ತರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ದಿಶೆಯಲ್ಲಿ ಇನ್ವೆಸ್ಟ್ ಇನ್ನೂ ವೇಗವಾಗಿ ರೈತರಿಗೆ ಸ್ಪಂದಿಸಿ ಇಲ್ಲಿರ್ತಕ್ಕಂಥ ಲೋಕಲ್ ಕಂಡೀಷನ್ಸ್ ಮೇಲೆ ಜನರಿಗೆ ರೈತರಿಗೆ ಅನುಕೂಲವಾಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅವರು ವೇಗ ಭಾಳ ಹೆಚ್ಚಾಗಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈಗಾಗಲೇ ಅನೇಕ ವಿಷಯಗಳು ಇವತ್ತು ಸಚಿವರಿಗೆ ನಾವು ಈಗಾಗಲೇ ನಾನು ಉಸ್ತುವಾರಿ ಸಚಿವರು ಗಮನಕ್ಕೆ ತಂದಿದ್ದೀವಿ. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಪ್ರಥಮ ಬಾರಿಗೆ ಇಲ್ಲೇ ಇಡೀ ರಾಜ್ಯದಲ್ಲಿ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರ ಪ್ರಧಾನಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದರು. ಅಲ್ಲಿಂದ ಏನು ಯೂನಿವರ್ಸಿಟಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಯೂನಿವರ್ಸಿಟಿಯಲ್ಲಿ ಏನು ಅವರು ಪಾಸ್ ಆದ ನಂತರ ಅವರಿಗೆ ಇನ್ನೂ ಅನುಕೂಲ ತಗೊಂಡು ಸಿಗ್ತಾ ಇಲ್ಲ. ನಾವು ಈಗಾಗಲೇ ಕಂಪ್ನಿ ಮಾಡಿದರೆ ಕಂಪ್ನಿ ರಿಪೋರ್ಟ್ ಬಂದ ಕೂಡಲೇ ಅವರಿಗೆ ಸೂಕ್ತವಾದಂಥ ಅವಕಾಶವನ್ನು ಕಲ್ಪಿಸಬೇಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಜಿಲ್ಲಾ ಉಸ್ತುವಾರಿ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಮಾತನಾಡಿ, ಜಿಲ್ಲೆಯಲ್ಲಿ ಪಶುಪಾಲನೆ, ಪಶುಸಂಗೋಪನೆ, ತೋಟಗಾರಿಕೆ, ಆಹಾರ ತಂತ್ರಜ್ಞಾನ ಕಾಲೇಜು ಆರಂಭಕ್ಕೆ ಸಚಿವ ಬೋಸರಾಜು ಅವರು ಮನವಿ ಮಾಡಿದ್ದಾರೆ. ಕೃಷಿ ಸಚಿವರು ಈ ಬಗ್ಗೆ ಆದ್ಯತೆ ನೀಡಬೇಕು. ಕೃಷಿ ವಿಶ್ವವಿದ್ಯಾಲಯದಲ್ಲಿ KKRDB ಅಡಿಯಲ್ಲಿ 25 ಕೋಟಿ ಅನುದಾನವನ್ನು ಕನ್ವರ್ಷನ್ ಹಾಲ್ಗೆ ನಿರ್ಮಾಣಕ್ಕೆ ನೀಡಲಾಗಿದೆ. ಕೃಷಿ ವಿಶ್ವವಿದ್ಯಾಲಯವು ಅನುಕೂಲತೆ ಪಡೆದುಕೊಳ್ಳಬೇಕಾಗಿದೆ. ಕೃಷಿ ವಿಶ್ವವಿದ್ಯಾಲಯದಲ್ಲಿ 50% ಮಹಿಳಾ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ವಿಶ್ವವಿದ್ಯಾಲಯಕ್ಕೆ ಇನ್ನೂ ಹೆಚ್ಚಿನ ಅನುದಾನ ನೀಡುವ ಕೆಲಸ ಮಾಡಬೇಕಿದೆ. ಭತ್ತದ ಕಣಜವೆಂದು ಹೆಸರುವಾಸಿಯಾಗಿದೆ. 10ಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ರಾಜ್ಯದಲ್ಲಿ 60% ಜನರು ಕೃಷಿಯಲ್ಲಿ ತೊಡಗಿದ್ದಾರೆ ಎಂದರು. ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಈ ಕೃಷಿ ಮೇಳಕ್ಕೆ ಉದ್ಘಾಟನೆಗಾಗಿ ನಮ್ಮ ಕೃಷಿ ಸಚಿವರು ಬಂದಿದ್ದಾರೆ. ಭಾಳ ಸಂತೋಷ ಮತ್ತು ಭಾಳ ಸಂತೋಷದಿಂದ ಈ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಕೃಷಿ ಮೇಳ ಪ್ರತಿ ವರ್ಷ ಇವತ್ತು ನಮ್ಮ ಭಾಗದ ರೈತರಿಗೆ ಒಂದು ಹೊಸ ಆಯಾಮಗಳು, ಭಾಳ ರೈತರು ಭಾಳ ಉತ್ಸಾಹದಿಂದ ಬಂದಿದ್ದಾರೆ. ಇದು ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥ ರೈತರು, ಯಾರು ಪ್ರಗತಿಪರ ರೈತರಿದ್ದಾರೆ, ಯಾರು ಕೃಷಿಯಲ್ಲಿ ಭಾಳ ಅಭಿರುಚಿ ಹೊಂದಿರತಕ್ಕಂಥ ರೈತರಿದ್ದಾರೆ ಮತ್ತು ಏನು ಹೊಸತನ ನಾವು ಮಾಡಬಹುದು ಕೃಷಿಯಲ್ಲಿ ಅಂತಕ್ಕಂಥ ಆಸಕ್ತಿಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ರೈತಾಪಿ ವರ್ಗದ ನಮ್ಮ ಆತ್ಮೀಯ ರೈತ ಬಂಧುಗಳೇ, ಮತ್ತು ವಿಶೇಷವಾಗಿ ಇಲ್ಲಿ ಈಗ ಸನ್ಮಾನ ನಡೀತಾ ಇದೆ. ಮಹಿಳಾ ರೈತರು ನಮ್ಮ ಮಹಿಳೆಯರು ಕೂಡ ಭಾಳ ಅಭಿರುಚಿ ಕೃಷಿಯಲ್ಲಿ ತೋರಿಸ್ತಾ ಇದ್ದಾರೆ. ಭಾಳ ಒಂದು ಸಂತೋಷದ ಸಂಗತಿ. ಇವತ್ತು ಬೆಳಗ್ಗೆ ನಾನು ವೈಸ್ ಚಾನ್ಸಲರ್ ಅವರು ಜೊತೆ ಮಾತಾಡ್ತಾ ಇದ್ದೆ, ಹನುಮಂತಪ್ಪನವ್ರ ಜೊತೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ 50%ಕ್ಕಿಂತ ಜಾಸ್ತಿ ಇವತ್ತು ಮಹಿಳೆಯರಿದ್ದಾರೆ. ಭಾಳ ಸಂತೋಷದ ಸಂಗತಿ. ಯಾಕಂದರೆ ಇದೊಂದು ಪರಿವರ್ತನೆ. ಯಾಕಂದರೆ ಕೃಷಿಯಲ್ಲಿ ನಮ್ಮ ಯುವಕರಿಗೆ ಏನು ಆಸಕ್ತಿ ಇತ್ತು ಅದಕ್ಕಿಂತ ಜಾಸ್ತಿ ಆಸಕ್ತಿ ಇವತ್ತು ಯುವತಿಯರಿಗೂ ಇದೆ ಅಂತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ಇವತ್ತು ರಾಯಚೂರು ಜಿಲ್ಲೆ ವಿಶೇಷವಾಗಿ ರೈತರ ಒಂದು ಭಾಳ ದೊಡ್ಡ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದು. ಯಾಕಂದರೆ ಇದು ನಮ್ಮ ಭತ್ತದ ಖನಿಜ ಮತ್ತು ಭಾಳ ನಾವು ಹೆಮ್ಮೆಯಿಂದ ಏನು ಹೇಳ್ಕೊಳ್ಬೋದು ಅಂದರೆ, ಇಡೀ ದೇಶದಲ್ಲಿ ಯಾವುದಾದ್ರೂ ಅತ್ಯುತ್ತಮವಾಗಿ ನಿರ್ವಹಣೆ ಆಗ್ತಾ ಇರ್ತಕ್ಕಂಥ ನೀರಾವರಿ ಯೋಜನೆ ಇದ್ದರೆ ಅದು ತುಂಗಭದ್ರಾ ಒಂದು ಯೋಜನೆ. ಯಾಕಂದರೆ ಇಲ್ಲಿ ರೈತರು ಭಾಳ ಪ್ರಗತಿಪರರು ಮತ್ತು ನೀರಿನ ಬಳಕೆ ಭಾಳ ಜಾಣ್ಮೆಯಿಂದ ಮತ್ತು ಅದನ್ನು ಸಂಪೂರ್ಣವಾಗಿ ಒಂದು ಹನಿ ನೀರು ಪೋಲಾಗದ ರೀತಿಯಲ್ಲಿ ಆ ನೀರನ್ನು ಬಳಕೆ ಮಾಡ್ತಕ್ಕಂಥ ಒಂದು ಭಾಳ ಪ್ರಗತಿಪರವಾಗಿರ್ತಕ್ಕಂಥ ರೈತರು ನಮ್ಮ ರಾಯಚೂರು ಜಿಲ್ಲೆಯ ರೈತರು. ವೇದಿಕೆಯಲ್ಲಿ ಶಾಸಕರುಗಳಾದ ಹಂಪಯ್ಯ ನಾಯಕ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಕರಿಯಮ್ಮ ನಾಯಕ್, ವಸಂತಕುಮಾರ್, ಬಸವನಗೌಡ ಬಾದರ್ಲಿ, ಶರಣಗೌಡ ಬಯ್ಯಾಪೂರು, ವಿಶ್ವವಿದ್ಯಾಲಯ ವ್ಯವಸ್ಥಾಪನಾ ಮಂಡಳಿ ಸದಸ್ಯ ಬಸನಗೌಡ ಬ್ಯಾಗವಾರ್, ಮಲ್ಲೇಶ್ ಕುಲಮಿ, ಮಲ್ಲಿಕಾರ್ಜುನ್, ಮಧುಸೂದನ್ ರೆಡ್ಡಿ, ತಿಮ್ಮಣ್ಣ ಚಾವಡಿ, ನಗರಸಭೆ ಅಧ್ಯಕ್ಷೆ ನರಸಮ್ಮಲು ಮಾಡಗಿರಿ, DC ನಿತೀಶ್, SP ಪುಟ್ಟಮಾದಯ್ಯ, ಡಾಕ್ಟರ್ ಗುರುರಾಜ್ ಸುಂಕರ್, ಡಾಕ್ಟರ್ ಎಂ ವೀರನಗೌಡ, ವಿಸ್ತರಣಾ ನಿರ್ದೇಶಕ ಡಾಕ್ಟರ್ N ಶಿವಶಂಕರ್, ಡಾಕ್ಟರ್ BK ದೇಸಾಯಿ ಸೇರಿದಂತೆ ಅನೇಕರಿದ್ದರು.
ಬಳ್ಳಾರಿಯಲ್ಲಿ ನಡೆದ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈಗಾಗಲೇ ತಜ್ಞರ ಸಮಿತಿ ರಚಿಸಿ ವರದಿ ಪಡೆಯಲಿದೆ. ವೈದ್ಯಕೀಯ ಕಾಲೇಜುಗಳಿಗೆ ಐವಿ ರಿಂಗರ್ ಲ್ಯಾಕ್ವೆಂಟ್ ದ್ರಾವಣ ಪೂರೈಕೆಯಾಗಿಲ್ಲ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ಆರೋಗ್ಯ ಇಲಾಖೆಯ ವೈದ್ಯಕೀಯ ಸರಬರಾಜು ನಿಗಮದಿಂದ ಖರೀದಿಸಲಾದ ಪಶ್ಚಿಮ ಬಂಗಾಳದ ಮೂಲದ ಏಜೆನ್ಸಿ ಪೂರೈಸಿರುವ ದ್ರಾವಣದಲ್ಲಿ ಲೋಪವಿರುವ ಕುರಿತು ಪರೀಕ್ಷೆ ನಡೆಯುತ್ತಿದೆ. ತನಿಖಾ ವರದಿ ಬಂದ ನಂತರವಷ್ಟೇ ಮುಂದಿನ ಕ್ರಮ ವಹಿಸಲಾಗುತ್ತದೆ. ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವ ಬಾಣಂತಿಯರ ಸಾವಿನ ಕುರಿತಂತೆ ಪರಿಶೀಲಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಎಲ್ಲ ಬಾಣಂತಿಯರ ಸಾವು ದ್ರಾವಣದಿಂದಲೇ ಆಗಿರುತ್ತದೆ ಎಂದು ಹೇಳಲಾಗದು. ತನಿಖೆ ನಡೆಸಿದ ನಂತರವೇ ನಿರ್ಧಾರವಾಗುತ್ತದೆ ಎಂದರು. ಒಪೆಕ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೇವೆಗಳನ್ನು ಆದ್ಯತೆಯ ಮೇಲೆ ಪ್ರಾರಂಭಿಸಲಾಗುತ್ತಿದೆ. ಈಗಾಗಲೇ ಅನೇಕ ಸೇವೆಗಳು ಪ್ರಾರಂಭವಾಗಿದ್ದು ಶೀಘ್ರದಲ್ಲಿ ಕಿಮೋಥೆರಪಿ ಪ್ರಾರಂಭಿಸಲಾಗುತ್ತಿದ್ದು ಸಿದ್ಧತೆಗಳು ನಡೆಯುತ್ತಿವೆ. ಯುವ ನಿಧಿ ಯೋಜನೆಯಡಿ ಇಪಿಎಫ್ ದತ್ತಾಂಶವೊಂದನ್ನೇ ನಿರೀಕ್ಷಿಸಿಲ್ಲ. ರಾಜ್ಯ ಎಲ್ಲ ವಿಶ್ವವಿದ್ಯಾಲಯಗಳು ಐಟಿಐ ಪಾಲಿಟೆಕ್ನಿಕ್ ಕಾಲೇಜುಗಳಿಂದ ದತ್ತಾಂಶ ಪಡೆಯಲಾಗುತ್ತಿದೆ. ಈಗಾಗಲೇ 1,80,000 ಪದವೀಧರರಲ್ಲಿ 1,40,000 ನಿರುದ್ಯೋಗಿಗಳ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಅಭ್ಯರ್ಥಿಗಳು ಸ್ವಯಂ ದೃಢೀಕರಣದ ನಂತರ ಯುವ ನಿಧಿ ಹಣ ಪಾವತಿಸಲಾಗುತ್ತದೆ ಎಂದರು. ಹಿಂಗಾರು ಮಳೆಯಿಂದ ಜಿಲ್ಲೆಯಲ್ಲಿ 55,000 ಹೆಕ್ಟೇರ್ ಪ್ರದೇಶ ಹಾನಿಯಾಗಿರುವ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ಇನ್ನೆರಡು ದಿನಗಳಲ್ಲಿ ಪರಿಹಾರ ವಿತರಣಾ ಕಾರ್ಯ ಪ್ರಾರಂಭಿಸಲಾಗುತ್ತದೆ ಎಂದರು. ಅಲ್ಲದೆ ರಾಯಚೂರಿನಲ್ಲಿ ಐಟಿಐ ಕಾಲೇಜನ್ನು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನವೀಕರಣ ಕಾಮಗಾರಿ ಶೀಘ್ರದಲ್ಲಿ ಚಾಲನೆ ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಸೇರಿ ಅನೇಕರಿದ್ದರು. ದಿಸ್ ಈಸ್ ಬಿಕಾಸ್ ಆಫ್ ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಮಾಡಿ ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಹೆಲ್ತ್ ಮಿನಿಸ್ಟರು ಏನಂದರೆ ಆ ಒಂದು ರಿಂಗರ್ ಲ್ಯಾಕ್ಟೇಟಲ್ಲಿ ಎಂಡೋಟಾಕ್ಸಿನ್ಸ್ ಲೆವೆಲ್ಸ್ ಹೈ ಇರ್ಬೋದು ಅಂತ ಸಸ್ಪೆಕ್ಟ್ ಇದೆ ಅಂತ ಅದಕ್ಕಾಗಿ ಒಂದು ಸ್ಪೆಸಿಫಿಕ್ ಟೆಸ್ಟ್ ಇದೆ ಫಾರ್ ಎಂಡೋಟಾಕ್ಸಿನ್ಸ್. ಅದನ್ನು ಮಾಡ್ತಾ ಇದ್ದಾರೆ. ದೇ ಆರ್ ಡೂಯಿಂಗ್ ದಟ್ ಟೆಸ್ಟ್. ಆ ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ನಮ್ಮಲ್ಲಿ ಅಂತ ಓವರ್ ಆಲ್ ಚೆಕ್ಕಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ. ಯಾಕಂದ್ರೆ ಮೆಡಿಕಲ್ ಕಾಲೇಜ್ ಪ್ರೊಕ್ಯೂರ್ಮೆಂಟ್ ಬೇರೆ ಅಲ್ಲಿ ಆಗಿಲ್ಲ ಸರ್. ಓನ್ಲಿ ಹೆಲ್ತ್ ಡಿಪಾರ್ಟ್ಮೆಂಟು ಡ್ರಗ್ಲಾಜಿಸ್ಟಿಕ್ ಸೊಸೈಟಿ ಇದೆಯಲ್ಲ ಅಲ್ಲಿ ಸಪ್ಲೈ ಆಗಿತ್ತು. ಹಾಗಾಗಿ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಸಪ್ಲೈ ಆಗಿದೆ. ಎಲ್ಲ ಕಡೆ ಆಗಿದೆ. ಎಲ್ಲ ಕಡೆ ಟೆಸ್ಟ್ ಮಾಡ್ತಾ ಇದ್ದಾರೆ. ರಾಜ್ಯದೆಲ್ಲ ರಾಜ್ಯದೆಲ್ಲ ಅಲ್ಲ, ಎಲ್ಲಿ ಕಂಪ್ಲೇಂಟ್ ಇದೆ ಚೆಕ್ ಮಾಡೋಕ್ಕೆ ಹೇಳ್ತೀನಿ. ಆಲ್ ಡೆತ್ ವಿಲ್ ಬಿ ಆಡಿಟೆಡ್. ಹಾಗಾಗಿ ಅದ್ರದ್ದು ಎಕ್ಸಾಮಿನ್ ಮಾಡೋಕ್ಕೆ ಡಿ ಸಿಗೆ ಹೇಳಿದ್ದೀನಿ. ಈಗ ಅಲ್ಲಿ ಸಿಚುವೇಶನ್ ಇಂಪ್ರೂವ್ ಆಗಿದೆ. ಆಮೇಲೆ ಆಮೇಲೆ ಅಲ್ಲಿ ಇನ್ನೂ ನಾವು ವಿ ಆರ್ ಥಿಂಕಿಂಗ್ ಆಫ್ ಸ್ಟಾರ್ಟಿಂಗ್ ಆಂಕೂರ್ ಸರ್ಜರಿ. ಇವ್ರನ್ನ ಇನ್ಚಾರ್ಜ್ ಮಾಡಿದ್ರು ಈಸ್ ಆಂಕೂರ್ ಸರ್ಜರಿ, ಸರ್ಜಿಕಲ್ ಆಂಕೋಲಜಿ. ಆಮೇಲೆ ಕಿಮೋಥೆರಪಿನೂ ಮಾಡಬೇಕು ಅಂತ ಪ್ರಯತ್ನ. ಈಗ ಎಲ್ಲ ಯೂನಿವರ್ಸಿಟೀಸ್ USIMISS ಅಂತ ಹಾಗಾಗಿ ಎಲ್ಲ ಯೂನಿವರ್ಸಿಟಿ ಡಿಪಾಸಿಟ್ರಿ ಇದೆ. ಆ ಡಿಪಾಸಿಟ್ರಿಂದ ನಮ್ಗೆ ಡೈರೆಕ್ಟ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೆ 1,20,000 ಸ್ಟೂಡೆಂಟ್ಸ್ ಎನ್ರೋಲ್ ಮಾಡಿದ್ದಾರೆ. ಅದರಲ್ಲಿ 1,41,000 ಮಕ್ಕಳಿಗೆ ಇದು ಆಗ್ತಾಯಿದೆ, ಯುವ ನಿಧಿ ಪಾವತಿ ಆಗ್ತಾಯಿದೆ. ಇನ್ನೊಂದು 40,000 ಮಕ್ಕಳಿಗೆ ಯಾರ್ದು ಇದು ನಮ್ಮ ಡಿಪಾಸಿಟ್ರಿಂದ ಅವರಿಗೆ ವೆರಿಫಿಕೇಷನ್ ಆಗಿಲ್ಲಲ್ಲ, ಅವ್ರದ್ದು EDPI ಹಂತದಲ್ಲಿ ವೆರಿಫಿಕೇಷನ್ ನಡೀತಾ ಇದೆ. ಅದು ಫಿಸಿಕಲ್ ವೆರಿಫಿಕೇಷನ್ ಅಂದರೆ ಸ್ವಲ್ಪ ತಡ ಆಗುತ್ತೆ. ಬಟ್ ಹಿಂಗೆ ಸರ್ಕ್ಯುಲೇಷನ್ ಇದ್ದೇ ಇರುತ್ತೆ. ಆಮೇಲೆ ಯಾರ್ಯಾರಿಗೆ ಇದು ಸಿಗ್ತದಲ್ಲ ಹೈಯರ್ ಎಜುಕೇಷನ್ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಆ ಪೋರ್ಟಲ್ಲಿ. ಹಾಗಾಗಿ ಅವ್ರಿಗೆ ಡಿಸ್ಕಂಟಿನ್ಯೂ ಆಗುತ್ತೆ, ಅವ್ರಿಗೆ ಬರೋಲ್ಲ. ಆ ರೀತಿ ಇದೆ. ಇಲ್ಲಿವರೆಗೆ 1,41,000 ಸ್ಟೂಡೆಂಟ್ಸ್ ಆರ್ ಟೇಕಿಂಗ್ ದ ಬೆನಿಫಿಟ್. ಅವ್ರು 181 ಆಗಿದ್ದಾರೆ. ಅವ್ರು ಇನ್ನೂ ಬೇರೆ ಬೇರೆ, ಯಾಕಂದರೆ ಅವರು ಪಾಸ್ ಆಗಿ ಅವರು ಎನ್ರೋಲ್ ಆದರೂ ಕೂಡ ಅವ್ರು 6 ಮಂತ್ಸ್ ಆಗಿರಬೇಕು. ಅದು ಟೈಮ್ ಆಗಿರಲ್ಲ. ಅವರು ಪಾಸ್ ಡೇಟಿಂದ 6 ಮಂತ್ಸ್ ಆದಮೇಲೆ ಅವರು ದೇ ಬಿಕಮ್ ಎಲಿಜಿಬಲ್ ಫಾರ್ ಯುವ ನಿಧಿ. ಹಾಗಾಗಿ ಮುಂಚೆನೇ ಅವ್ರು ಪಾಸ್ ಆದ ತಕ್ಷಣ ಮಾಡಿದ್ದಾರೆ. ಅವ್ರು 6 ತಿಂಗಳಾದ್ಮೇಲೆ ಆಟೋಮೆಟಿಕ್ ಬರುತ್ತೆ. ಅಯ್ಯೋ ನೀವು ಇದು ಮಾಡಿಕೊಟ್ಟಿದ್ದೀವಿ, ಕಾರ್ಪೊರೇಷನ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ.
ರಾಯಚೂರಿಗೆ ಒಂದು ಹೊಸ ITI ಕಾಲೇಜು ಅಂದರೆ ಎಕ್ಸಿಸ್ಟಿಂಗ್ ITI ಕಾಲೇಜಿಗೆ ಹೊಸ ಬಿಲ್ಡಿಂಗ್ ಮಾಡ್ತೀವಿ. ಅದು ಶಂಕುಸ್ಥಾಪನೆ ಮಾಡಿದೆ, ಅಪ್ರೂವ್ ಆಗಿದೆ, ಟೆಂಡರ್ ಆಗಿದೆ. ಹೊಸ ITI ಕಾಲೇಜ್ ನಮ್ಮ ಇಲಾಖೆ ಬರ್ತದಂತೆ ಇಲ್ಲೇ ಇಲ್ಲೇ ಅದೇ ಲ್ಯಾಂಡ್ ಹುಡುಕ್ತಾ ಇದ್ದೀವಿ, ಅದಕ್ಕೆ ಯೂನಿವರ್ಸಿಟಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ವಿಲ್ ಗಿವ್ ಯು ಮನಿ, ನಿಮಗೆ ಕೊಟ್ಬಿಡ್ತೀವಿ, ಓನರ್ಶಿಪ್ಪು ನಿಮಗೆ ಕೊಡ್ತೀವಿ, ನೀವೇ ಮೇಂಟೆನೆನ್ಸ್ ಮಾಡಿ, ಬಟ್ ಪಬ್ಲಿಕ್ಕಿಗೆ ಓಪನ್ ಇರಬೇಕು. ಅದು ಮಾಡಿ ಪಬ್ಲಿಕ್ಕಿಗೆ ನೀವು ಫಿಕ್ಸ್ ರೆಂಟ್. ತೊಗರಿ ಸೇರಿದಂತೆ ಬೀಜಗಳ ಗುಣಮಟ್ಟವನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಲಾಗಿದ್ದು ಬೀಜದಲ್ಲಿ ಯಾವುದೇ ಲೋಪವಿಲ್ಲ ಎಂಬ ವರದಿ ಬಂದಿದೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಕೃಷಿ ಇಲಾಖೆಯಿಂದ ಪೂರೈಸಲಾಗಿರುವ ಬೀಜಗಳು ಕಳಪೆಯಾಗಿಲ್ಲ. ತೊಗರಿ ಬಿತ್ತನೆ ಮಾಡಿದ ರೈತರಿಗೆ ಅವಧಿಗೆ ಮುಂಚೆ ಇಬ್ಬನಿ ಸುರಿದರಿಂದ ಇಳುವರಿ ಏರುಪೇರಾಗುತ್ತದೆ ಹೊರತು ಕಳಪೆ ಬೀಜವಲ್ಲ ಎಂಬುದು ಪರೀಕ್ಷೆಯಿಂದ ಗೊತ್ತಾಗಿದೆ. ವಾತಾವರಣ ಬದಲಾವಣೆಯಿಂದ ಬೀಜಗಳ ಮೇಲೆ ಪ್ರಭಾವವಾಗಿದೆ ಹೊರತು ಕಳಪೆಯಾಗಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಬೆಳಗಾವಿಯಲ್ಲಿ ನಾಳೆಯಿಂದ ವಿಧಾನಸಭೆ ಅಧಿವೇಶನ ಪ್ರಾರಂಭವಾಗಲಿದೆ. ಪ್ರತಿಪಕ್ಷಗಳು ಅಭಿವೃದ್ಧಿ ವಿಷಯದಲ್ಲಿ ಚರ್ಚೆಗೆ ಮುಂದಾದರೆ ಸರ್ಕಾರ ಸಿದ್ಧವಾಗಿದೆ. ಆದರೆ ಸುಳ್ಳು ಆರೋಪಗಳನ್ನು ಮಾಡಿ ಚರ್ಚೆ ನಡೆಸದೆ ಅಧಿವೇಶನ ಸಮಯ ಹಾಳಾಗದಂತೆ ಸಹಕರಿಸಬೇಕಿದೆ. ವಕಫ್ ಪ್ರಕರಣ ಸರಿ ಹೋಗಿದೆ, ಮೂಡಾ ಪ್ರಕರಣ ನ್ಯಾಯಾಲಯದಲ್ಲಿದೆ. ಅನಗತ್ಯವಾಗಿ ಚರ್ಚಿಸಿದರ ಸದನದ ಸಮಯ ಹಾಳಾಗುತ್ತದೆ. ಬಿಜೆಪಿ ಮತ್ತು ಜೆಡಿಎಸ್ನವರು ಅಭಿವೃದ್ಧಿ ಬೇಕಿಲ್ಲ, ಅಭಿವೃದ್ಧಿಯ ಆಲೋಚನೆಯೂ ಇಲ್ಲ. ಬಸನಗೌಡ ಯತ್ನಾಳ್ ಏನು ಮಾತಾಡುತ್ತಾರೋ ಅವರಿಗೆ ಗೊತ್ತಿಲ್ಲ. ವಫ್ತ್ ವಿಷಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗಲೇ 2 ಸಾರಿ ನೋಟಿಸ್ ನೀಡಲಾಗಿದೆ ಎಂದರು. ಮಂಡ್ಯದಲ್ಲಿ ಜೆಡಿಎಸ್ ಸಮಾವೇಶ ನಡೆಸಿದರೆ ನಡೆಸಲಿ, ರಾಜಕೀಯ ಪಕ್ಷವಾಗಿ ಸಮಾವೇಶ ನಡೆಸಲು ಸ್ವತಂತ್ರರು, ನಾವೇಕೆ ವಿರೋಧಿಸಬೇಕು? 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಶಕ್ತಿಯೇನು ಎಂಬುದು ಜನರು ತಿಳಿಸಿದ್ದಾರೆ ಎಂದರು. ಮುಖ್ಯಮಂತ್ರಿಗಳ ಬದಲಾವಣೆಯೇ ಪ್ರಶ್ನೆಯೇ ಇಲ್ಲ. ಎಐಸಿಸಿ ಸಿಎಂ ಬದಲಾವಣೆ ಮಾಡಬೇಕೋ ಬೇಡವೋ ಎಂಬುದನ್ನು ನಿರ್ಧರಿಸುತ್ತದೆ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದರೆ ಬದಲಾಗುವುದಿಲ್ಲ ಎಂದರು. ಅವ್ರ ಹತ್ರ ಅಧ್ಯಕ್ಷದ ಮಾತು ಸರಿ ಮಾಡ್ಕೊಂತೇಳಿ ನಾಲಾಯಕ್ ವಿಜಯೇಂದ್ರ ಅಂತೇಳಿ ಅವ್ರು ರಮೇಶ್ ಅವರು ಹೇಳ್ತಾ ಇದ್ದಾರೆ, ಇವರು ಹೇಳ್ತಾ ಇದ್ದಾರೆ ಯತ್ನಾಳ್ ಬಸನಗೌಡರು. ಅದನ್ನು ಸರಿ ಮಾಡಿಸ್ಕೊಳ್ಳಿ. ಅವ್ರು ಮಾತಾಡೋ ಮುಂದೆ ನಾಚಿಕೆ ಇರಬೇಕು ಅವ್ರಿಗೆ. ಮುಖ್ಯಮಂತ್ರಿಗಳ ಬಗ್ಗೆ, ಕಾಂಗ್ರೆಸ್ ಸರ್ಕಾರ ಬಗ್ಗೆ ಮಾತನಾಡಬೇಕಾದ್ರೆ ಮೊದಲು ಅವ್ರ ಪಾರ್ಟಿಯಲ್ಲಿ ಸರಿ ಮಾಡಬೇಕು. ಆ ಶಬ್ದಗಳು ನಿಮ್ಮ ಮಾಧ್ಯಮಗಳೇ ಬಂದಿದೆ. ಅವನ ಅಧ್ಯಕ್ಷ ಆಗಲಿಕ್ಕೆ ನಾಲಾಯಕ್ ಇದ್ದಾರೆ ಅಂತೇಳಿ ಅವ್ರ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ. ಮೊದಲು ಅವ್ನು ಸರಿಪಡಿಸ್ಕೊಳ್ಳಿ. ಅವ್ರ ನಾಚಿಕೆ ಏನಾದರೂ ಇದ್ದರೆ ಮಾತಾಡಬಾರ್ದು. ಯಾರೂ ಇಲ್ಲ, ಯಾರೂ ರೇಸ್ನಲ್ಲಿಲ್ಲ. ನಮ್ಮ ಹೈಕಮಾಂಡ್ ಏನು ಹೇಳ್ತೋ ಅದ್ರ ಪ್ರಕಾರ ನಡೀತಕ್ಕಂಥದ್ದು ನಮ್ಮದೆಲ್ಲ ಜವಾಬ್ದಾರಿ ಬದ್ಧತೆ ಐತೆ. ಮೊದಲೊಂದು ಬಂದಿರತಕ್ಕಂಥ ಪದ್ಧತಿ ಈಗ ಮುಂದೂ ಅದೇ ಪದ್ಧತಿಯಲ್ಲಿ ಮುಂದುವರಿತದೆ. ವಕ್ತು ಮುಗಿದೋಗ್ಯದ, ಎಲೆಕ್ಷನ್ನು ಮುಗಿದೋಗ್ಯದ. ಎಲ್ಲ ಅವ್ರ ಪಾರ್ಟಿ ಇದರಲ್ಲಿ ಭಾಳ ಗೊಂದಲದಲ್ಲಿ ಅವರು ಇದ್ದಾರೆ. ಈಗಾಗಲೇ ಅಲ್ಲಿಂದ ಡೆಲ್ಲಿಲಿಂದ ಅವರೆಲ್ಲ ಬಂದು ಮಾತಾಡಿ ಅದನ್ನು ಸೆಟ್ಲ್ ಆಗಲಾರದೆ 6 ಬಾಗಿಲು ಮಾಡ್ಕೊಂಡು ಕುಂತಾರೆ. ಅವ್ರು ಏನು ಮಾಡಿದ್ರು ಆ ಸೆಷನ್ನಲ್ಲಿ ನಮ್ಮ ಉದ್ದೇಶ ಏನಂದರೆ ಎಲ್ಲ ರಾಜ್ಯದ ಸಮಸ್ಯೆಗಳು ಮತ್ತು ಮುಖ್ಯವಾಗಿ ನಾರ್ದನ್ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಎಂಬುದೇ ನಮ್ಮ ಈಗಾಗಲೇ ತೀರ್ಮಾನ ಆಗಿದೆ. ನಾರ್ದನ್ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಎಲ್ಲ ಸಚಿವರಿಂದ ಶಾಸಕರಿಂದ ಸಮಸ್ಯೆಗಳ ಬಗ್ಗೆ ಏನೇನು ಮಾಡಬೇಕು ಅಂಥೇಳಿ ನಮ್ಮ ಪಕ್ಷ ಸರ್ಕಾರ ಸಿದ್ಧವಾಗಿದೆ. ಅದನ್ನು ಬಿಟ್ಟರೆ ರಾಜಕೀಯ ಏನಿಲ್ಲ. ಎಲ್ಲರೂ ಕೂಡ ಸಹಕಾರ ಮಾಡಿ ಎರಡೂ ಸದನ ಉತ್ತಮ ರೀತಿಯಲ್ಲಿ ನಡೆದರೆ ಸಮಸ್ಯೆಗಳಿಗೆ ಒಂದು ಇಚ್ಛೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಏನೀಗ 6 ತಿಂಗಳಿಂದ 1 ವರ್ಷದಿಂದ ಮಾಡ್ತಾಯಿದ್ದಾರೆ, ಸುಳ್ಳು ಆರೋಪಗಳನ್ನ ಮಾಡ್ಕೊಂತ ತಿರುಗ್ತಾ ಇದ್ದಾರೆ ಬೆಳಗಿನ ಸಾಯಂಕಾಲ ತನಕ. ಅದನ್ನೇ ಮಾಡ್ಕೊಂಡೋದ್ರೆ ಈ ಕಾಲಹರಣ ಆಗ್ತದೆ ಅಷ್ಟೇ. ಈಗ ಅದು ವಿರೋಧ ಪಕ್ಷದವ್ರ ಮೇಲೆ ಸಹಕಾರ ಮಾಡೋದು, ಜನರ ಸಮಸ್ಯೆಗಳು ಬಗೆಹರಿಸಬೇಕು ಅಂತಂದರೆ ಅವರು ಸಹಕಾರ ಮಾಡಬೇಕು. ಸಹಕಾರ ಮಾಡಿ ನಮ್ಮ ಕಡೆಯಿಂದ ಅನೇಕ ಪ್ರಶ್ನೆಗಳು ಈಗಾಗಲೇ ಕ್ವಶನ್ಸು, ಸ್ಟಾರ್ ಕ್ವಶನ್ಸ್ ಎಲ್ಲ ಬಂದಿದ್ದಾವೆ. ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ಅವ್ರು ಏನೇ ಕೇಳಿದ್ರೆ ಉತ್ತರ ಕೊಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯಾದ ಸಿದ್ಧತೆ ಇದೆ. ಒಕ್ಕೂಟದ ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ. ಅವರದೇ ಸೆಂಟ್ರಲ್ ಮಿನಿಸ್ಟರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹೈಯೆಸ್ಟ್ BJP ಸರ್ಕಾರ ಸಂಬಂಧದಲ್ಲೇ ಕರ್ನಾಟಕದಲ್ಲಿ 2000ಕ್ಕೂ ಮೀರಿ ನೋಟಿಸ್ಗಳು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಮೊಹಮ್ಮದ್ ಶಾಲಂ, ಯೂಸುಫ್ ಖಾನ್ ಸೇರಿದಂತೆ ಹಲವರಿದ್ದರು. ಮುಖ್ಯಮಂತ್ರಿಗಳು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗುವುದಿಲ್ಲ, ಆದರೆ ವಯಸ್ಸು ಆಗಿದೆ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ಬೇರೆ ಅರ್ಥ ಕಲ್ಪಿಸಬಾರದು ಎಂದು ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿಯೇ ಮುಂದಿನ ಚುನಾವಣೆ ಎದುರಿಸುತ್ತೇವೆ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿಯೇ ಪಕ್ಷ
ಅಧಿಕಾರ ನಡೆಸುತ್ತಿದೆ. 3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಶಾಲಿಯಾಗಲು ಸಂಘಟಿತ ಪ್ರಯತ್ನವೇ ಕಾರಣವಾಗಿದೆ. ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಧ್ಯಕ್ಷ ಸ್ಥಾನಕ್ಕೆ ನಾಲಾಯಕ್ ಎಂದು ಅವರದೇ ಪಕ್ಷದವರು ಹೇಳುತ್ತಿದ್ದಾರೆ. ಮೊದಲು ಅವರ ಪಕ್ಷವನ್ನು ಸರಿ ಮಾಡಿಕೊಳ್ಳಬೇಕೇ ಹೊರತು ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಚಿಂತೆ ಮಾಡಬಾರದು. 5 ವರ್ಷ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿ ಅಭಿವೃದ್ಧಿ ಪರವಾದ ಆಡಳಿತ ನೀಡುತ್ತದೆ ಎಂದರು. ಬಿಜೆಪಿಯವರು ಸುಳ್ಳು ಆರೋಪ ಮಾಡಿ ಗೊಂದಲ ಸೃಷ್ಟಿಸುತ್ತಾ ಬಂದಿದ್ದಾರೆ. ವಫ್ತ್ ಸಮಸ್ಯೆ ನಿವಾರಣೆಗೆ ಸರ್ಕಾರ ಎಲ್ಲ ಪ್ರಯತ್ನಗಳು ಮಾಡಿ ಆಗಿದೆ. ಮೂಡಾ ಪ್ರಕರಣದಲ್ಲಿ ಹುರುಳಿಲ್ಲ, ತನಿಖೆ ನಡೆಯುತ್ತಿದೆ. ತನಿಖೆಯ ನಂತರ ಸತ್ಯಾಸತ್ಯತೆ ಬಹಿರಂಗವಾಗುತ್ತದೆ ಎಂದರು. ರಾಜಕೀಯ ಕುತಂತ್ರದಿಂದ ಬಿಜೆಪಿ ಜೆಡಿಎಸ್ ಇಲ್ಲಸಲ್ಲದ ಆರೋಪ ಬರುತ್ತಿವೆ. ಅಧಿವೇಶನದಲ್ಲಿ ಸರಿಯಾದ ಉತ್ತರ ಸರ್ಕಾರ ನೀಡಲಿದೆ ಎಂದರು. ವಿಜೇಂದ್ರ ಹೇಳ್ತಿದ್ದಾರೆ 8 ಜನ ಇದ್ದಾರೆ. ಸರಿ, ಅವ್ರು ವಿಜೇಂದ್ರನ ನಮ್ಮ CM ತೀರ್ಮಾನ ಮಾಡೋರು, ವಿಜೇಂದ್ರನೋ ಅಥವಾ ಕುಮಾರಸ್ವಾಮಿನೋ ಅದು ಅಶೋಕ ತೀರ್ಮಾನ ಮಾಡೋಕ್ಕಾಗತ್ತಾ? ನಮ್ಮಲ್ಲಿ ಮುಖ್ಯಮಂತ್ರಿ ಯಾರಿರಬೇಕು, ಯಾರು ಮುಂದುವರಿಬೇಕು ಅನ್ನೋದನ್ನು ನಮ್ಮ AICC ಇದೆ, ಶಾಸಕಾಂಗ ಸಭೆ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ವಿಜೇಂದ್ರಗೆ ಬೇರೆ ಸಂಘಟನೆ ಮಾಡಲಿ ಅಥವಾ ಇಲ್ಲ ಆಡಳಿತದ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದರೆ ಅದನ್ನು ನಮ್ಮ ಗಮನಕ್ಕೆ ತರಲಿ, ಹೋರಾಟ ಮಾಡಲಿ, ಅದ್ರ ಬಗ್ಗೆ ನಾವು ಹೆಚ್ಚು ಕೊಡ್ತೀವಿ. ನಮ್ಮಲ್ಲಿ ಗೊಂದಲ ಇಲ್ಲ. AICC ನಮ್ಮಲ್ಲಿರ್ತಕ್ಕಂಥ ಒಂದು ಸಿಸ್ಟಮ್ ಇದೆ ಪಾರ್ಟಿನಲ್ಲಿ. ಪಾರ್ಟಿ ಸಿಸ್ಟಮ್ ಏನು ಹೇಳುತ್ತೆ ಹಂಗೆ ನಡ್ಕೊಂಡು ಹೋಗುತ್ತೆ. ಯಾವಲ್ಲೂ ನಮ್ಮಲ್ಲಿ ಮುಖ್ಯಮಂತ್ರಿಗೆ ರೇಸು ಇಲ್ಲ, ಗೊಂದಲನೂ ಇಲ್ಲ. ಯಾವಾಗ ಏನು ತೀರ್ಮಾನ ಪಾರ್ಟಿ ಕೊಡುತ್ತೆ ಆ ತೀರ್ಮಾನ. ಪರಮೇಶ್ವರ್ ಹೇಳಿಕೆ ಬಗ್ಗೆ ಏನಂತೀರಿ? ಹೊಸ ಕಾಂಗ್ರೆಸ್ ಶಾಸಕರು ಯಾಕೆ ಯಾವ್ದು ಹೇಳಿರ್ತಾರೋ ಅದಕ್ಕೆಲ್ಲ ಕೌಂಟರ್ ಮಾಡೋದಕ್ಕೆ ಅಧಿಕಾರ ಹಂಚಿಕೆ ಪವರ್ ಶೇರಿಂಗ್ ಒಪ್ಪಂದ. ಈಗ ನಮ್ಮ ಪಾರ್ಟಿನಲ್ಲಿ ಒಂದು ಸಿಸ್ಟಮ್ ಇದೆ. ಆಕಸ್ಮಿಕವಾಗಿ ಯಾರು ಹಿರಿಯ ಸಚಿವರು ಮಾತನಾಡಿದ್ರೆ ಅದಕ್ಕೆಲ್ಲ ನಾವು ಉತ್ತರ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅದು ಬದಲಾವಣೆ ಅಥವಾ ಕರೆಕ್ಷನ್ ಮಾಡ ಅದೇನಿದ್ರೂ AICC ಇದೆ, KPCC ಇದೆ, ಮುಖ್ಯಮಂತ್ರಿ ಇದ್ದಾರೆ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಒಂದೇ ನಿಮಿಷ ಸರ್. ನೀವು 152 ತೊಗರಿ ಬೀಜ ಏನಿದೆಯೋ ಅದು ಮಾತ್ರ ಕಳಪೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸರ್. ಈಗ ಇವ್ರ ಮೇಲ್ನೋಟಕ್ಕೆ ಇದೆ ಅಂತೇಳಿ ಚರ್ಚೆ ಆಗಿದ್ಮೇಲೆ ನಾವು ಸೈನ್ಸಿಸ್ಟನ್ನು ಕಳಿಸಿ ಅದನ್ನು ಸಂಪೂರ್ಣ ಟೆಸ್ಟ್ ಮಾಡಿಸಿದ್ದೀವಿ. ಅದರಲ್ಲಿ ಸೀಡ್ಸ್ ನಾವೇನು ವಿತರಣೆ ಮಾಡಿದ್ದೀವಿ ಅದರಿಂದ ಯಾವುದೇ ಥರದ ಆ ಸೀಡ್ಸಿಂದ ಇಲ್ಲ ಅಂತೇಳಿ ನಮ್ಗೆ ವರದಿ. ಕಾಯಿ ಯಾಕೆ ಕಟ್ಟಿಲ್ಲ ಸರ್? ತೊಗರಿ ಕಾಯಿ ಹೇಳದಲ್ಲಪ್ಪ, ಗಿಡ ಬೆಳ್ಕೊಂಡಿದೆ. ಒಂದು ನಿಮಿಷ ಕೇಳಬೇಕು. ನೀವು ಹೇಳಿದ ಕ್ವಶನ್ಗೆ ಉತ್ತರ ಹೇಳೋಕ್ಕಾರು ಬಿಡ್ಬೇಕಲ್ಲಮ್ಮ. ಸೊ ಕಾಲಕ್ಕೆ ಎನ್ವೈರನ್ಮೆಂಟಲ್ ಬದಲಾವಣೆ ಆಗುತ್ತೆ. ಈ ಸರಿ ಏನಾಗುತ್ತೆ, ಇಬ್ನಿ ಬೇಗ ಬಿದ್ದಿದೆ, ಅದರಿಂದ ಅದು ಕಾಳು ಕಟ್ಟಿಲ್ಲ ವಿನ ನಮಗೆ ಸೈನ್ಸಿಸ್ಟ್ ಮೂಲಕ ಈಗ ನಾನು ನೀವು ಚರ್ಚೆ ಮಾಡೋದು ಒಂದು ಕಡೆ, ಅದಕ್ಕೆ ಒಂದು ಟೆಕ್ನಿಕಲ್ ರಿಪೋರ್ಟ್ ಬೇಕಲ್ಲ, ಟೆಕ್ನಿಕಲ್ ರಿಪೋರ್ಟ್ ತರಿಸಿದ್ದೀವಿ, ರಿಪೋರ್ಟ್ ಕೊಡೋಣ. ಸರ್, ಈಗ ಮಂಡ್ಯದಲ್ಲಿ ಒಂದು ನಿಮ್ಮ ಚಲುವರಾಜಸ್ವಾಮಿ ಭದ್ರಕೋಟೆಯಲ್ಲಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಮಹಮ್ಮದ್ ಶಾಲಂ, ಅಮರೇಗೌಡ ಹಂಚಿನಾಳ್, ಆಂಜನೇಯ ಕುರುಬದೊಡ್ಡಿ, KE ಕುಮಾರ್, ಯೂಸುಫ್ ಖಾನ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತುಗಳು. ಎಲ್ಲ ರೈತ ಬಾಂಧವರಿಗೂ ಹಾಗೂ ಸಮಸ್ತ ನಾಗರಿಕರಿಗೂ ನಮಸ್ಕರಿಸುತ್ತಾ, ಇದೇ ಡಿಸೆಂಬರ್ 7, 8 ಮತ್ತು 9ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ವಿ. ಈ ವರ್ಷದ ಕೃಷಿ ಮೇಳದ ಧ್ಯೇಯವಾಕ್ಯ ಅಂತಂದರೆ ಹವಾಮಾನದಲ್ಲಿ ಆಗ್ತಕ್ಕಂಥ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಶೀರ್ಷಿಕೆಯೊಂದಿಗೆ ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಭೌಗೋಳಿಕ ಪ್ರದೇಶ ಬೇರೆ ಬೇರೆ ಆಗಿರೋದ್ರಿಂದ ಈ ಒಂದು ವಾತಾವರಣಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಕೃಷಿ ಬೆಳೆಗಳನ್ನು ಬೆಳಿಬೇಕನ್ನೋದ್ರ ಬಗ್ಗೆ ಮುಖ್ಯವಾಗಿ ಈ ಒಂದು ಶೀರ್ಷಿಕೆ ಹೊಂದಿ ನಾವು ಈ ಕೃಷಿ ಮೇಳ ಹಮ್ಮಿಕೊಂಡಿದ್ವಿ. ಇದು ಕೃಷಿಕರಿಗೆ ಒಂದು ಹಬ್ಬ, ಜಾತ್ರೆ ಅಂತಂದ್ರೆ ತಪ್ಪಾಗಲಾರದು. ಇಂಥ ಒಂದು ಕೃಷಿ ಮೇಳದಲ್ಲಿ ನಮ್ಮ ಜೊತೆಗೆ ಅನೇಕ ಅಭಿವೃದ್ಧಿ ಇಲಾಖೆಗಳಾಗಿರ್ತಕ್ಕಂಥ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಪಶುಪಾಲನೆ ಮತ್ತು ರೇಷ್ಮೆ ಮತ್ತು ಮೀನುಗಾರಿಕೆ ಕೃಷಿಗಳು ಒಂದು ಸೌಭಾಗ್ಯತ್ವದಲ್ಲಿ ನಾವು ನಡೀತೇವೆ. ಇದರ ಜೊತೆಗೆ ಖಾಸಗಿ ಕಂಪನಿಗಳಾಗಿರ್ತಕ್ಕಂಥ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳ ಒಂದು ಮಾಲೀಕರು ಸಹ ಇದರಲ್ಲಿ ಭಾಗವಹಿಸಿದರೆ ಇಂಥ ಒಂದು ಕೃಷಿ ಮೇಳ ರೈತರ ಎಲ್ಲ ಸಮಸ್ಯೆಗಳಿಗೆ ಒಂದೇ ಸ್ವರಿನಲ್ಲಿ ಉತ್ತರ ಕೊಡ್ತಕ್ಕಂಥ ಒಂದು ವೇದಿಕೆ ಅಂತಂದರೆ ಈ ಕೃಷಿ ಮೇಳ. ಇಂಥ ಒಂದು ಕೃಷಿ ಮೇಳದ ಪ್ರಾಯೋಜಕವನ್ನು ಮತ್ತು ಇದರ ಒಂದು ಲಾಭವನ್ನು ಪಡೆಯಬೇಕಂದ್ರೆ ಎಲ್ಲ ನಮ್ಮ ರೈತ ಬಾಂಧವರು ಅವರೆಲ್ಲ ಸಮಸ್ಯೆಗಳಿಗೆ ನೇರವಾಗಿ ವಿಜ್ಞಾನಿಗಳು ಹಾಗೂ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳೆಯರ ಒಂದು ಜೊತೆಗೆ ನೇರವಾಗಿ ಚರ್ಚೆ ಮಾಡಿ ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ನಾಗರಿಕರು ಮತ್ತು ರೈತಾಪಿಗಳು ಮತ್ತು ಕಸುಬುದಾರರು ಇದರಲ್ಲಿ ಭಾಗವಹಿಸಿ ಅವರ ಸಮಸ್ಯೆಗಳನ್ನು ಇದೇ ಡಿಸೆಂಬರ್ 7 ಮತ್ತು 8, 9 ನಡೆಯುವ 3 ದಿನಗಳನ್ನು ಪಾಲ್ಗೊಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕಂತ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ.
ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಇಂದೇ ಭೇಟಿ ಕೊಡಿ. ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ IUV ಸೆಟಪ್ ಅಥವಾ IVF ICSI ಫೆಸಿಲಿಟಿ, ಅಡೋಲಸೆಂಟ್ ಕೇರ್, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಮೆಮೊಪಾಸೆಲ್ ಕೇರ್, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ, ಹಿಸ್ಟೀರಿಯೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICW ಫೆಸಿಲಿಟಿ, CTG ಮಷೀನ್, ಪೇನ್ಲೆಸ್ ಡೆಲಿವರಿ. ಇವುಗಳಲ್ಲದೆ ವಿಶೇಷವಾಗಿ IUI, IVK, ಬ್ಲಾಟೋಸಿಸ್ಟ್ ಕಲ್ಚರ್, ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್, ಎಂಬ್ರಿಯೋ ಫೀಸಿಂಗ್, ಡೋನರ್ ಎಗ್ ಅಂಡ್ ಸ್ಪರ್ಮ್ ಸರ್ವಿಸ್, ಸಾರೋಗೆಸಿ, ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್, ಲ್ಯಾಪ್ರೋಸ್ಕೋಪಿ, ಹಿಸ್ಟರೋಸ್ಕೋಪಿ, 3D ಅಲ್ಟ್ರಾಸೌಂಡ್, ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಕನ್ಸಲ್ಟೆಂಟ್ ಆಬ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಅಂಡ್ ಹೈರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್, ರಾಯಚೂರು. ವಿಳಾಸ ಮನೆ ನಂಬರ್ 1-3-184, RR ಕಾಲೋನಿ, ಆಶಾಪುರ್ ರಸ್ತೆ, ರಾಯಚೂರು. ಫೋನ್ ಸಂಖ್ಯೆ 8718923336 ಅಥವಾ ಲ್ಯಾಂಡ್ಲೈನ್ 085322300200. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಅದಿತಿ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು 24/7 ಸರ್ವಿಸ್ ಇರುತ್ತೆ. ನೀವು ಯಾರಾದರೂ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತೊಗೋಬೋದು. ಧನ್ಯವಾದಗಳು. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ಕೃಷಿ ಮೇಳದಲ್ಲಿ 14 ಜನ ಶ್ರೇಷ್ಠ ಕೃಷಿಕರಿಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಂದ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಕೃಷಿ ಮೇಳದಲ್ಲಿ 14 ಜನ ಶ್ರೇಷ್ಠ ಕೃಷಿಕರಿಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ 2ನೇ ದಿನದ ಕೃಷಿ ಮೇಳಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಉದ್ಘಾಟಿಸಿದರು. ನಂತರ ಕೃಷಿಯಲ್ಲಿ ಸಾಧನೆ ಮಾಡಿದ ಶ್ರೇಷ್ಠ ಕೃಷಿಕರಿಗೆ ಸನ್ಮಾನಿಸಿ ಗೌರವಿಸಿದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕನಕನಾಳಿ ಗ್ರಾಮದ ಬಸವರಾಜ್, ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಯನಗುಂದ ಗ್ರಾಮದ ರಾಮರೆಡ್ಡಿ, ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ಹುಗಲೂರು ಗ್ರಾಮದ ಚಂದ್ರಗೌಡ, ಕೊಪ್ಪಳ ಜಿಲ್ಲೆಯ ನರಸಾಪುರ ಗ್ರಾಮದ ಶ್ರೀಪಾದ್ ರಾಜ, ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಲ್ಮಂಗಿ ಗ್ರಾಮದ ಮಲ್ಲಿಕಾರ್ಜುನ್, ಬಳ್ಳಾರಿ ಜಿಲ್ಲೆಯ ಕಿರುಗೋಡು ತಾಲೂಕಿನ ಮುಷ್ಟಘಟ್ಟ ಗ್ರಾಮದ ಕೆ ಹನುಮಂತಪ್ಪ, ಯಾದಗಿರಿ ಜಿಲ್ಲೆಯ ಸುರ್ಪುರು ತಾಲೂಕಿನ ಮಾಲಹಳ್ಳಿ ಗ್ರಾಮದ ಕೆಂಜೋಡೆಪ್ಪ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿಯನ್ನು ಕಲಬುರಗಿ ಜಿಲ್ಲೆಯ ಚಿಂಚೋಳಿ, ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಾಲಹಿಪ್ಪರ್ಗಿ ಗ್ರಾಮದ ಶಿಲ್ಪಾ, ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಡವಿ ಆನಂದ್ ಗ್ರಾಮದ ವಿ ಅನ್ಸೂಯ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ಚಿಕ್ಕಮನ್ನಾಪುರ ಗ್ರಾಮದ ನೀಲಮ್ಮ, ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಕರಡ್ಕಲ್ ಗ್ರಾಮದ ಅನಸೂಯ, ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಒದ್ದಪ್ಪ ಗ್ರಾಮದ ರೇಣುಕಮ್ಮ, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಡೋರನಹಳ್ಳಿ ಗ್ರಾಮದ ರಾಧಾ ಅವರಿಗೆ ಸಚಿವರು ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವ NS ಬೋಸರಾಜು, ಜಿಲ್ಲಾ ಉಸ್ತುವಾರಿ ಸಚಿವ ಶರಣು ಪ್ರಕಾಶ್ ಪಾಟೀಲ್, ನಗರಸಭೆ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಮಾನ್ವಿ ಶಾಸಕ ಹಂಪಯ್ಯ ನಾಯಕ್, ದೇವದುರ್ಗ ಶಾಸಕಿ ಕರಿಯಮ್ಮ ಜಿ ನಾಯಕ್, ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ, ಎ ವಸಂತಕುಮಾರ್, ಶರಣಗೌಡ ಎಲ್ ಪಾಟೀಲ್, ಬಯ್ಯಾಪುರ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಹನುಮಂತಪ್ಪ, ಆಡಳಿತ ಮಂಡಳಿ ಸದಸ್ಯರಾದ ಬಸನಗೌಡ ಬ್ಯಾಗವಾಟ್, ಮಲ್ಲೇಶ್ ಕುಲುಮಿ, ಮಲ್ಲಿಕಾರ್ಜುನ್, ತಿಮ್ಮಣ್ಣ ಚಾವಡಿ, ಎಂ ವೀರನಗೌಡ, ಆಡಳಿತಾಧಿಕಾರಿ ಜಾಗೃತಿ ದೇಶಮಾನೆ, ವಿಶ್ರಾಂತ ಕುಲಪತಿ BV ಪಾಟೀಲ್, SP ಗೌಡಪ್ಪ, BK ದೇಸಾಯಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಶ್ರೀ ಪಾದರಾಜ ಜಿ ಮುರಡಿ ಇವರು ಶೇಂಗಾ ಮೌಲ್ಯವರ್ಧನೆ, ಸಾವಯವ ಅಕ್ಕಿ ಮಾರಾಟ ಮುಂತಾದವು ಮಾಡಿ ಸುಮಾರು 25 ಲಕ್ಷ ಆದಾಯವನ್ನು
ಪಡಿತಾ ಇದ್ದಾರೆ. ಈ ಎಲ್ಲ ಸಾಧಕರು ನಮ್ಮ ಕಲ್ಯಾಣ ಕರ್ನಾಟಕದ ಮಾಡೋದ್ರ ಜೊತೆಗೇನೆ ಬೀದರ್ನಿಂದ ಹಿಡಿದು ಬಳ್ಳಾರಿಯವರೆಗೆ ವಿಭಿನ್ನ ರೀತಿಯ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಸೂಕ್ಷ್ಮವಾದ ರೀತಿಯಲ್ಲಿ ಕೃಷಿ ಸಾಧನೆಯನ್ನು ಮಾಡಿ ಇವತ್ತು ಅವರು ತಮ್ಮನ್ನು ತಾವು ಇಡೀ ಜಗತ್ತಿಗೆ ಒಡ್ಡುಕೊಂಡು ನಮ್ಮನ್ನು ನೋಡಿ ಇರ್ತಕ್ಕಂಥ ಒಂದು ಮಾತಿನೊಂದಿಗೆ ಇವತ್ತು ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸಬೇಕಾಗಿ ಕೇಳ್ಕೊಳ್ತೇನೆ. ಶ್ರೇಷ್ಠ ಕೃಷಿಕರು, ಕೃಷಿ ಮಹಿಳೆಯರಿಗೆ ಅಭಿನಂದನೆಯನ್ನು ತಿಳಿಸುತ್ತಾ ಇವರ ಶ್ರೀ ಪಾದರಾಜ್ ಜಿ ಮುರಡಿ ಇವರು ಶೇಂಗಾ ಮೌಲ್ಯವರ್ಧನೆ, ಸಾವಯವ ಅಕ್ಕಿ ಮಾರಾಟ ಮುಂತಾದವನ್ನು ಮಾಡಿ ಸುಮಾರು 25 ಲಕ್ಷ ಆದಾಯವನ್ನು ಪಡಿತಾ ಇದ್ದಾರೆ. ಈ ಎಲ್ಲ ಸಾಧಕರು ನಮ್ಮ ಕಲ್ಯಾಣ ಕರ್ನಾಟಕದ ಮಾಡೋದ್ರ ಜೊತೆಗೇನೆ ಬೀದರ್ನಿಂದ ಹಿಡಿದು ಬಳ್ಳಾರಿಯವರೆಗೆ ವಿಭಿನ್ನ ರೀತಿಯ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಸೂಕ್ಷ್ಮವಾದ ರೀತಿಯಲ್ಲಿ ಕೃಷಿ ಸಾಧನೆಯನ್ನು ಮಾಡಿ ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ನಾಬಾರ್ಡ್ ನೆರವಿನ RDF 27ನೇ ಕಂತಿನ ಅನುದಾನದಲ್ಲಿ ನಿರ್ಮಾಣ ಮಾಡಲಾಗಿರುವ ಕೃಷಿ ಸಂಶೋಧನಾ ಸಂಕೀರ್ಣ ಕಟ್ಟಡ ಹಾಗೂ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕೇಂದ್ರ ಕಟ್ಟಡವನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. ಉಸ್ತುವಾರಿ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಸಚಿವ NS ಬೋಸರಾಜು, ಶಾಸಕರುಗಳಾದ ಕರಿಯಮ್ಮ ನಾಯಕ್, ಎ ವಸಂತಕುಮಾರ್, ಬಸನಗೌಡ ಬಾದರ್ಲಿ, ಶರಣಗೌಡ ಬಯ್ಯಾಪೂರು, ಬಸನಗೌಡ ಬ್ಯಾಗವಾಟ್, ಕುಲಪತಿ ಡಾಕ್ಟರ್ ಹನುಮಂತಪ್ಪ ಸೇರಿದಂತೆ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು, ಜಿಲ್ಲಾಧಿಕಾರಿ ನಿತೀಶ್, SP ಪುಟ್ಟಮಾದಯ್ಯ ಸೇರಿದಂತೆ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಇದ್ದರು. ದೇವದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಖದೇವ್ ಇವರ ವಿರುದ್ಧ ಹೇಳಿ ಬಂದಿರುವ ಹಣ ದುರ್ಬಳಕೆ, ಕರ್ತವ್ಯ ಲೋಪ ಆರೋಪಗಳು ತನಿಖೆಯಲ್ಲಿ ಸಾಬೀತಾಗಿರುವುದರಿಂದ ಸೇವೆಯಿಂದ ಅಮಾನತುಗೊಳಿಸಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಧೀನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ರಾಮಚಂದ್ರಪ್ಪ ಇವರು ಅಮಾನತುಗೊಳಿಸಿ ಆದೇಶಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿಯಿಂದ ದೇವದುರ್ಗ ತಾಲೂಕಿನ ಊಟಿ ಗ್ರಾಮದ ಶಾಲೆ ಅಭಿವೃದ್ಧಿಗೆ ಬಿಡುಗಡೆಯಾಗಿದ್ದ 30 ಲಕ್ಷ ರೂಪಾಯಿ ಅನುದಾನವನ್ನು ಸಮಕ್ಷಮ ಪ್ರಾಧಿಕಾರದ ಗಮನಕ್ಕೆ ತರದೆ ಬಳಸಿಕೊಂಡಿರುವುದು, ಶಿಕ್ಷಕರ ವರ್ಗಾವಣೆಗೆ ಲಂಚ ಪಡೆದಿರುವುದು ಸೇರಿದಂತೆ ಅನೇಕ ಆರೋಪಗಳ ಹಿನ್ನೆಲೆಯಲ್ಲಿ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಕೇಂದ್ರ ಕಚೇರಿ ಹಾಜರಾಗುವಂತೆ ಸೂಚಿಸಲಾಗಿತ್ತು. ಪ್ರಕರಣ ತನಿಖೆ ನಡೆಸಲಾಗಿದ್ದು, ಕರ್ತವ್ಯ ಲೋಪ ಎಸಗಿರುವುದು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಸೇವೆಯಿಂದ ಅಮಾನತುಗೊಳಿಸಿ ಆದೇಶಿಸಲಾಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಯಾದಗಿರಿ ಡೈಟ್ ಕಾಲೇಜಿಗೆ ವರ್ಗಾಯಿಸಿ ಆದೇಶಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಮೇಳ ಉದ್ಘಾಟನೆ, ರೈತರಿಗೆ ಸಂಶೋಧನೆ, ಹೊಸ ತಳಿ, ನವೋದ್ಯಮಗಳ ಮಾಹಿತಿ ತಲುಪಲಿ ಚಲುವರಾಯಸ್ವಾಮಿ. ಬಳ್ಳಾರಿ ಬಾಣಂತಿಯರ ಸಾವು, ತಜ್ಞರ ವರದಿ ನಂತರ ಕ್ರಮ, ಜಿಲ್ಲೆಯ ಬಾಣಂತಿಯರ ಸಾವಿನ ಕುರಿತು ಪರಿಶೀಲನೆ ಸೂಚನೆ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್. ಮುಖ್ಯಮಂತ್ರಿ ರಾಜಕೀಯ ನಿವೃತ್ತಿ ಘೋಷಿಸಿಲ್ಲ, ಮುಂದಿನ ಚುನಾವಣೆ ಅವರ ನೇತೃತ್ವದಲ್ಲಿ ಎದುರಿಸುತ್ತೇವೆ NS ಬೋಸರಾಜು. ತೊಗರಿ ಬೀಜ ಕಳಪೆ ಪೂರೈಕೆಯಾಗಿಲ್ಲ, ಪರೀಕ್ಷೆಯಲ್ಲಿ ಬೀಜದ ದೋಷವಿಲ್ಲ ಎಂಬ ವರದಿ, ಬಿಜೆಪಿಯವರು ಅಭಿವೃದ್ಧಿಗೆ ಸಹಕರಿಸಲಿ ಚಲುವರಾಯಸ್ವಾಮಿ. ಶ್ರೇಷ್ಠ ಕೃಷಿಕ, ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿ ಪ್ರದಾನ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾಬಾರ್ಡ್ ನೆರವಿನ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕೇಂದ್ರ ಉದ್ಘಾಟನೆ. ಕರ್ತವ್ಯ ಲೋಪ, ದೇವದುರ್ಗ BEO ಸುಖದೇವ್ ಅಮಾನತ್. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.